ಜೊತೆ ಅವ್ರ ಮೊನ್ನೆ ಸರ ನಾವು ಕೇಳಿದ್ದೆ ಅದ್ರ ಬಗ್ಗೆ ನಾ ಹೆಸರು ಹೊಡಿಲಾರ್ದು ಹೇಳ್ತಾ ಇದ್ದೀನಿ. ಅನಿವಾರ್ಯ ಕೆಲವೊಮ್ಮೆ ಹೇಳ್ಬೇಕಾಗ್ತದೆ. ಗ್ರ್ಯಾಂಟ್ ಮಾಡೋ ಮುಂದೆ ಒಬ್ಬೊಬ್ಬ ಆ ಶಿಕ್ಷಕರಿಂದ 2 ಲಕ್ಷ 5 ಲಕ್ಷ 3 ಲಕ್ಷ ತೊಗೊಂಡು ಪಾಪ ಅವ್ರು ಪರ್ಮನೆಂಟ್ ಕೂಡ 10 ವರ್ಷದಲ್ಲಿ ಫ್ರೀ ತುಳಿದಿದ್ದಾರೆ ಮಕ್ಕಳು. 500ಕ್ಕೋ 1000ಕ್ಕೂ ತುಳಿದಿದ್ದಾರೆ. ಅಂಥದ್ರಲ್ಲಿ ನೀವು ಚಲೋ ಪೇಮೆಂಟ್ ಕೊಡ್ತೀರಿ ಮಾಡ್ತೀರಿ. ಇಷ್ಟೊಂದು ಅಭಿಮಾನ, ಇಷ್ಟೊಂದು ಪ್ರೀತಿ ಶಿಕ್ಷಣ ಮೇಲೆ ನಿಮ್ಗೆ ಯಾಕೆ ಬಂತು ಅಂತ ಹೇಳ್ತಾನೆ ರೀ. ಯಾಕೆ ಬಂತು ಅನ್ನೋದಕ್ಕೊಂದು ಕಾರಣ ಹೇಳ್ತಾರೆ. ನಾನು ಶಿಕ್ಷಣ ಕಲಿಬೇಕಂತೇಳಿ ಭಾಳ ನಂದೊಂದು ಗುರಿ ಇತ್ತು. ಆದರೆ ನಾನು ಮ್ಯಾಟ್ರಿಕ್ ಬೆಳೆದ್ರೆ ಬಿಡುವಂಗೆ ಸ್ಟೇಜ್ ಬಂದ್ಬಿಟ್ಟು ನನಗೆ. ಯಾಕಂದ್ರೆ ಆಗ ಇಂದಿರಾ ಗಾಂಧಿ ಅವರು ಟೆನೆನ್ಸಿ ಕಾಯ್ದೆ ಮಾಡಿರು. ಆ ಟೆನೆನ್ಸಿ ಕಾಯ್ದೆ ಮಾಡೋದ್ರಿಂದ ನಮ್ಮ ಜಮೀನೆಲ್ಲ ನಾವು ಗೌಡರು ಒತ್ತರಿ ಭೂಮಿ ಎಲ್ಲ ನಾವು ಹಚ್ಚಿದವ್ರು. ನಾವು ಭೂಮಿ ಮಾಡ್ತಿರ್ಕಿಲ್ಲ ನಮ್ಮಪ್ಪ. ಆ ಭೂಮಿ ಬಿಡಾಕೆ ಮಂದಿ ಈಗ ತಯಾರಿದ್ರಿಕಿಲ್ಲ. ಆ ವೇಳೆದಾಗ ನಾವು ಒಕ್ಕಲ್ತನ ಮಾಡಲಿ ಅಂದ್ರೆ ನಮ್ಮ ಜಮೀನುಗಳು ನಮ್ಮ ಕೈಗೆ ಬರ್ತಿರ್ಕಿಲ್ಲ. ಅದಕ್ಕೆ ನನ್ನ ಇದರಲ್ಲೇ ನಮ್ಮ ಮನೆಯವರು ಹೆಂಗೆ ಮಾಡೋದು ಇನ್ನೆಲ್ಲ ಜಮೀನು ಹೋಗ್ಕವಪ್ಪ ಅಂತ ಹೇಳಿದಾಗ ನಾ ಸಾಲಿ ತ್ಯಾಗ ಮಾಡಿ ಜಮೀನು ಕಡೆ ಒಲವು ಕೊಟ್ಟ ಈ ಜಮೀನನ್ನು ಬಿಡಿಸ್ಕೊಂಡು ಒಕ್ಕಲ್ತನಕ್ಕೆ ಗಂಟು ಬಿದ್ನಿ. 10-15 ವರ್ಷ ಒಕ್ಕಲ್ತನ ಭಾಳ ಅಗದಿ ಚಲೋ ಒಕ್ಕಲ್ತನ ಮಾಡಿದನು. ಅಗ್ರಿಕಲ್ಚರ್ದಾಗೂ ನಾವು ಇವತ್ತು ಯಾವ ಕೆಲಸ ಹೇಳ್ತಾರೆ ಬಿತ್ತೋದು ಸಹಿತ ನಾ ಮಾಡ್ಬೋದು. ಈಗ ಸಡ್ಡಿಲೇ ಬಿತ್ತನ್ನ ಸಡ್ಡಿ ಮಲು ಅಂತ ಹಾಕ್ತಾರ. ಈಗಿನ ಅವ್ರಿಗೆ ಯಾರಿಗೂ ಮಲು ಹಾಕಕ್ಕೆ ಬರೋದಿಲ್ಲ. ಅದನ್ನು ಅದು ಮಲು ಹಾಕಿ ತೋರಿಸ್ತಾನೆ ಅದನ್ನು. ಅಂದ್ರೆ ಒಕ್ಕಲ್ತನದಾಗೂ ನಾ ಅಷ್ಟ ಪರ್ವಿತ್ನಿದ್ದೆ. ಈ ಯಾಕೆ ಈ ಸಾಲಿದ ನನಗೆ ಹುಚ್ಚ, ಯಾಕಂದ್ರೆ ಎಂಥ ಹುಚ್ಚತನ ಅಂದ್ರೆ ನಿಮ್ಮದು ದೊಡ್ಡ ಹುಚ್ಚತನ. ಪ್ರತಿ ತಿಂಗಳ 140 ಜನಕ್ಕೆ ನೀವು ಪೇಮೆಂಟ್ ಮಾಡಬೇಕು. ಅವ್ರು ಸಣ್ಣದ ಪೇಮೆಂಟ್ ಇಲ್ಲ ಬಿಡಪ್ಪ, 1000 2000 ಕೊಡ್ತಾ 5,000 ಕೊಡ್ತಾ ಇಲ್ಲ. ಚಲೋ ಪೇಮೆಂಟ್ ಮಾಡ್ತಿರೋದು ನಾವು ಕೇಳಿದ್ವಿ. ಎಲ್ಲಿ ಈಗ ಜನ ಮತ್ತು 20,000 ಕೆಳಗೆ ಯಾರಿಗೂ ಪೇಮೆಂಟ್ ಮಾಡೋದಿಲ್ಲ. ಇವತ್ತು ಯಾರೋ ಪ್ರೈವೇಟ್ ಅಷ್ಟು ಕೊಡೋದಿಲ್ಲ ರೀ. ಎಂತೆಂಥ ದೊಡ್ಡ ಮಠಾಧೀಶರ ಕಡೆಯಿಂದ ಸಹಿತ ಒಬ್ಬ ಇಂಗ್ಲೀಷ್ ಹೆಚ್ಚು ಕೊಡೋದು ಯಾರಿಗೆ? ಇಂಗ್ಲೀಷ್ ಕಲಿಸೋರಿಗೆ, ಮ್ಯಾಥ್ಸ್ ಕಲಿಸೋರಿಗೆ. ನೀವು ಎಲ್ಲರಿಗೂ ಕೊಡ್ತೀರಿ ಸೈನ್ಸ್ ಹೇಳೋರಿಗೆ. ಅವ್ರಿಗೆ ಒಂದು ಸ್ವಲ್ಪ ಏನೋ 8,000 9,000 ಕೊಡ್ತೀವಿ. ನಾನು ನೋಡಿದ್ದೀನಿ. ಇಂಥ ದೊಡ್ಡದು ಸಂಸ್ಥೆ ನೋಡ್ತಾ ಇದ್ದೀನಿ ಸರ್ ನಾ ಇವತ್ತು. ಅಂಥದ್ರಲ್ಲಿ ನೀವು ಅಲ್ಲಿ ನಿಮ್ಮ ಸೈನ್ಸು ಇಲ್ಲ ಬಿಡಪ್ಪ. ಡೊನೇಷನ್ ಬರ್ತದೆ ಸೈನ್ಸ್ PUC ಹುಡುಗರು ಏನು ಗಂಟು ಬರ್ತದೆ ಅಂತ ಅದೂ ಇಲ್ಲ. ಕಾಮರ್ಸು ಏನೋ ಆರ್ಟ್ಸೋ ಮಾಡಿದಿರಿ. ಅಲ್ಲಿ ದುಡ್ಡು ನಿಮಗೆ ಹುಟ್ಟೋದಿಲ್ಲ. ದುಡ್ಡು ಕ್ಷೇತ್ರ ಇಲ್ಲ. ಆದರೂ ನಿಮಗೆ ಅದು ನಡೆಸಿ ಹೊಂಟಿದ್ದು ನನಗೆ. ಯಾಕೆಂದ್ರೆ ನೆನಪು ನಿಮ್ಮನ್ನ ಯಾಕೆ ನಾ ಇವತ್ತು ಈ ವಿಷಯಕ್ಕೆ ನಿಮ್ಗೆ ಕರೆದ ನಾ ಮಾತಾಡ್ಸಕತ್ತಿದ್ದಂದ್ರೆ ನಿಮ್ಮನ್ನು ನೋಡಿದ್ದೀನಿ ನಾನು. ಅದು ಹೆಂಗೆ ನಡೆಸ್ತಾರಪ್ಪ ಇವರು ಅಂತ, ಎಲ್ಲಿ ತರ್ತಾರೆ ದುಡ್ಡು ಇವರು ಅಂತೇಳಿ ನಿಮಗೆ ಆಶ್ಚರ್ಯ ಆಗಿರ್ಬೋದು ರೀ. ನಿಜವಾಗಿ ಆಶ್ಚರ್ಯ ಅದು. ಯಾಕಂದ್ರೆ ನಾ ಸಾಲಿ ಕಲೀಲಿಲ್ಲ. ಒಂದು ಮಾತ್ರ ಇನ್ನೊಂದು ಕ್ಲಿಯರ್ ಮಾಡ್ತೀನಿ ನಿಮ್ಗೆ. ನಿಮ್ಮ ರಾಜಕೀಯ ಬಗ್ಗೆ ನಾ ಮಾತಾಡಕ್ಕೆ ಹೋಗೋದಿಲ್ಲ. ನಿಮ್ಗೆ ಬಿಟ್ಟಂಥದ್ದು ಸರಿ ತಪ್ಪನ ಹೇಳ. ಅದು ಇದು ಶಿಕ್ಷಣ ರಂಗದ ಬಗ್ಗೆ ಮಾತ್ರ ನನಗೆ ಇವತ್ತಿಗೂ ಅದ್ಭುತ. ಎಂಥ ಕೋಟ್ಯಾಧೀಶರು ಸರ್ ಇವತ್ತು ಫೀ ತೊಗೊಳ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಮತ್ತು ಪಾಪ ಪರ್ಮನೆಂಟ್ ಆಗುವಂತ ಲಕ್ಷ ದುಡ್ಡು ಹೊರಕೊಡ್ತಾ ಇದ್ದಾರೆ ಶಿಕ್ಷಕರುಗಳಿಂದ. ಇದನ್ನೆಲ್ಲ ನಾವು ನೋಡ್ತಾ ಇದ್ದೀವಿ. ಅಂಥದ್ರಲ್ಲಿ ನೀವು ಏನಿಲ್ಲದೆ ಇದನ್ನು ನಡೆಸ್ತಾ ಇದ್ದೀರಿ. ನಿಮ್ಮನ್ನು ಎಷ್ಟು ಹ್ಯಾಟ್ಸ್ ಆಫ್ ಹೇಳಿದ್ರು ಕಡಿಮೆ. ಬಟ್ ಇದನ್ನು ನಡೆಸುವಂಥ ಒಂದು ನಿಮ್ಮಲ್ಲಿ ಇವತ್ತಿಗೂ ಆಸಕ್ತಿ ಉಳೋದ್ರಿ. ಇಲ್ಲ ಮಧ್ಯಾಹ್ನ ಆಗಿದ್ರೆ ನಮ್ಮಂಥವ್ರು ಆಗಿದ್ರೆ ಬಿಟ್ಟು ಓಡೋಗ್ಬಿಡ್ತೀವಿ ಭಾಳ ಬೆಳೆಯೋದಂತೆ. ಯಾಕಂದ್ರೆ ಒಂದು ಸಂಸ್ಥಾನ ಸುಲಭದ ಕೆಲಸ ಅಲ್ರಿ. ತಿಂಗಳ 30 ದಿವಸ ತಿಂಗಳಾಯ್ತು. 30 ದಿವಸ ಅವ್ರ ಮನೆ ನಡೆಯುವಾಗ ನೀವು ನಿಲ್ಲಿಸ್ಬೇಕು. ಇದನ್ನು ನಮಗೆ ಭಾಳ ಖುಷಿಯಾಗಿ ನಿಮ್ಮ ಜೊತೆ ಮಾತಾಡಾಗಿದ್ರಿ. ನೀವು ಹೆಂಗೆ ಮಾಡಾಕತ್ತೀರಿ, ಏನು ಮಾಡಾಕತ್ತೀರಿ, ನಾವು ಕಲಿಯುವಂಥದ್ದು ಮತ್ತು ಹೊಸದಾಗಿ ಮಾಡುವಂಥವ್ರು ಸಹಿತ ಒಂದು ನೀವು ಆದರ್ಶ. ಹೌದು, ಏನೋ ಸಾಹಸ ಮಾಡಬೇಕು. ಇವತ್ತು ಯಾವ ಸಾಹಸ ಮಾಡ್ತಾ ಇಲ್ರಿ. ಅದು ಶಿಕ್ಷಣ ಬೇಡಪ್ಪ, ದುಡ್ಡು ಮಾಡಕ್ಕೆ ಹೋಗ್ತಾರಲ್ಲ ಅರ್ಕೊಳ್ಳೋದಪ್ಪ. ಒಂದು ವಿದ್ಯಾರ್ಥಿಗಳಿಂದ ಅಲ್ಲ ಎಷ್ಟಪ್ಪ 50,000 30,000 ಅಲ್ಲಿ ಸರಿಯಾಗಿ ಕಲಿಸೋದಿಲ್ಲ ಸರ್. ಇಂಗ್ಲೀಷ್ ಮೀಡಿಯಮ್ ಅಂತ ಹೇಳ್ತಾರೆ. ಸರಿಯಾಗಿ ಕಲಿಕೆ ಮಾಸ್ತರ್ಗಳು ಇರೋದಿಲ್ಲ. ಇಲ್ಲಿ ಡೊನೇಷನ್ ಯಾವ ರೀತಿ ತೊಗೊಳ್ತಾರೆ, ಪೇಮೆಂಟ್ ಯಾವ ರೀತಿ ಹರ್ಕೊಳ್ತಾರೆ. ಬಿಸ್ನೆಸ್ ಮಾಡಿದ್ದಾರೆ ಇವತ್ತು. ನೀವು ಬಿಸ್ನೆಸ್ ಮಾಡಲಾರದ ಅದು ಕೆರೆ ನೀರಲ್ಲಿ ಕೆರೆ ಚೆಲ್ಲಿ ಪುಣ್ಯ ಮಾಡ್ಕೊಳ್ತೀರಿ. ಮತ್ತು ಸ್ವತಃ ನೀವು ನೀರು ಅಲ್ಲಿ ಹಾಕಾಗೈತ್ರಿ. ಅದಕ್ಕೆ ನಿಮ್ಗೆ ನನಗೆ ಆಶ್ಚರ್ಯ. ಜೊತೆ ಅವ್ರವ್ರ ಸಾಲಿ ಮಾಡ್ಬೇಕಾದ್ರೆ ಒಂದು ಕಾರಣ, ನಾನು ಕಲೀಲಿಲ್ಲ ಇದು ಮೊದಲೇದ್ದು. ನಾ ರಾಜಕೀಯ ಮಾಡಾಕತ್ ಕೂಡಲೇ ಹೆಣ್ಣು ಮಕ್ಕಳು ಓಡೋಗಿ ಬಸ್ ಹತ್ತೋದನ್ನು ಅಂದ್ರೆ ನಾವು ಕಡಿ ಸ್ಟೇಜ್ ಗೋಕಾಕ್ ಇಲ್ಲಿ ಬರಬೇಕಾದ್ರೆ ಹೆಣ್ಣು ಮಕ್ಕಳಿಗೆ ಬರಾಕ ಅವು. ಯಾಕಂದ್ರೆ ಗಂಡು ಮಕ್ಕಳು ಹೆಂಗಾರೆ ಮಾಡಿ ಬಸ್ ಹತ್ತಿದ್ರು. ಆಗ ಬಸ್ಸಿನ ಸಂಖ್ಯೆ ಭಾಳ ಕಮ್ಮಿ ಇತ್ತು. ಹೆಣ್ಣು ಮಕ್ಕಳಿಗೆ ಹತ್ತಾಕಡೆ ಹಾಕಿರ್ಕಿಲ್ಲ. ನಮ್ಮ ಹೆಣ್ಮಕ್ಳು ಸಾಲಿ ಮ್ಯಾಟ್ರಿಕ್ ಕಲಿಯೋಕೆ ಸಾಧ್ಯ ಇಲ್ಲ. ಮ್ಯಾಟ್ರಿಕ್ ಮೇಲೆ ಇದನ್ನು ನೋಡಿ ನಾ ಸ್ಕೂಲ್ ತೊಗೊಂಬಣ್ಣಿ. ನಿಮಗೆ ತಂದದ್ದು ಉದ್ದೇಶ ಅಂದ್ರೆ ಹೆಣ್ಣು ಮಕ್ಕಳು ನಮ್ಮಲ್ಲಿ ಸಾಲಿ ಕಲೀಲಿಪ್ಪ ಅನ್ನೋದಕ್ಕೆ ಮೊದಲು ನಾನು ಜೂನಿಯರ್ ಕಾಲೇಜ್ ತಂದದ್ದು. ಆ ನಂತರ ಅದನ್ನು ನಾವು ಏನಾಯಿತು ಮುಂದೆ ಹೆಣ್ಮಕ್ಳು ನೋಡೋಕೆ ಬಂದಾಗ ಬರೀ ಏನು PUC ಆಗೈತಿ, BA ಆಗಿಲ್ಲ, BSc ಆಗಿಲ್ಲ ಅನ್ನೋದಕ್ಕೆ ಆ ಮತ್ತು ತಲೆಯಾಗಿ ಬಂದು BA ಮಾಡಿದೆವು. ಹಿಂಗೆ ಅಂದ್ರೆ ನಮ್ಮದು ಸ್ಟೆಪ್ ಹೋಗಿದ್ವು ನಾವು. ಯಾಕಂದ್ರೆ ಇದನ್ನು ನಡೆಸೋದನಕ ಅಷ್ಟು ಹಗರಿಲ್ಲ, ಭಾಳ ಕಠಿಣ. ಒಮ್ಮೆ ನನಗೂ ಇಷ್ಟು ಪಂಚಾಯ್ತಿ ಬರ್ತೈತಿ. ಯಾಕಂದ್ರೆ ಇಷ್ಟು ದೊಡ್ಡ ಸಂಖ್ಯೆ ಟೀಚರ್ಗಳು ನೋಡ್ಬೇಕು, ಇಷ್ಟು ದೊಡ್ಡ ಸಂಖ್ಯೆ ಹುಡುಗರು ನೋಡ್ಬೇಕು. ಪಾಲಕರು ಎಷ್ಟಿದ್ದ ಒಂದೊಂದು ಏನೋ ಒಂದು ಇದಕ್ಕೆ ಬಂದುಬಿಡ್ತಾರೆ. ಪಾಲಕರು ಕೊಡೋಕ್ಕಾಗದವ್ರು ಬರ್ತಾರೋ, ಬಡವರು ಬರ್ತಾರೋ. ಅವ್ರು ಏನು ನಮ್ಗೆ ಹೇಳಕ್ಕೆ ಉತ್ತರ ಇಲ್ಲಂಗೆ ನಮ್ಗೆ ಆಕೈತಿ. ಅದಕ್ಕೆ ನಾವು ಏನು ಮಾಡ್ತು, ಸಾಲನೂ ತೆಗಿತು, ಅದಕ್ಕೆ ಬಡ್ಡಿನೂ ಕಟ್ತು.
ಏನೋ ಹೆಂಗೆ ದೇವ್ರ ಹನುಮಪ್ಪ ನಡೆಸ್ಯಾನ ಗೊತ್ತಿಲ್ಲ, ನಡೆದೈತಿ ಅದು ಏನೋ. ಮತ್ತು ನಮ್ಮ ಕಮಿಟಿ ಅವ್ರು ಭಾಳ ಒಳ್ಳೆಯವ್ರು ಅದಾರ. ಇವತ್ತಿಗೆ ರೊಕ್ಕಿಲ್ಲ ಅಂದ್ರೆ ನಮಗೆ ಬಸವೇಶ್ವರ ಬ್ಯಾಂಕು ಸಹಾಯ ಮಾಡೈತಿ, ಸೊಸೈಟಿಯು ಸಹಾಯ ಮಾಡೈತಿ, ಅದನ್ನು ಬಿಟ್ಟರೆ ವಿರೋಧೇಶ್ವರ ಬ್ಯಾಂಕು ಸಹಾಯ ಮಾಡೈತಿ. ಅವರು ನಮಗೆ 1 ಲಕ್ಷ ರೂಪಾಯಿ ಮಾಡಿ ತಂದು ಕೊಟ್ಟರು, ನೀವು ಸಾಲಿ ಚಲೋ ನಡೆಸಕತ್ತೀರಿ ತಗೋರಿಪ್ಪ ನಮ್ದು 1 ಲಕ್ಷ ಅಂಥೇಳಿ. ಹಿಂಗೆ ನಮಗೆ ಒಂದು ಅನುಕೂಲ ಐತೆ ಅಂತೇಳಿ ನಾನು ನಡ್ಸೋಕೆ ಸಾಧ್ಯ ಆಗೈತಿ. ಏನೋ ಒಂದು ನಮ್ಮ ಮುಖ ನೋಡಿ ಇದನ್ನು ಮಾಡಿ ಸಾಲು ಚಲೋ ನಡೆದದ್ದು ನೋಡಿ ಯಾರೋ ಒಂದಿಟ್ಟು ಸಹಾಯ ಮಾಡ್ತಾರೆ ಅದು. ಮತ್ತು ಎಲ್ಲ ಡೈರೆಕ್ಟ್ರು ಅವ್ರ ಮೇಲೆ ಸಾಲ ಮಾಡಿದ್ರು ನಮ್ಗೆ ಪಾಪ ಇಲ್ಲಿವರೆಗೆ ಯಾವ ಡೈರೆಕ್ಟ್ರು ನಮ್ಗೆ ಏನೂ ಅಂದಿಲ್ಲ, ಸಹಿ ಅಷ್ಟೇ ಮಾಡ್ತಾರೆ. ಸಾಲ ಬೇಕಾಯ್ತಪ್ಪ ರೊಕ್ಕಿಲ್ಲ ಮಾಸ್ತರ್ಗಳು ಪಗಾರ ಅಂದ್ರೆ ಆಯ್ತು ಬಸ್ಕೊಂಡು ನೀವು ಎಲ್ಲಿ ಸಹಿ ಮಾಡ್ತೀವಿ ಅಲ್ಲಿ ಸಹಿ ಮಾಡ್ತಾರೋ. ಮತ್ತು ಅವ್ರ ಸಾಲ ಹೆಂಗೆ ಹರಿಬೇಕು ಏನು ಮಾಡಬೇಕು ಅದನ್ನು ಮುಂದಿನ ಚಿಂತೆ ಮೊದಲು ನಮಗೆ ಬೇಕಾದ ಕೂಡಲೇ ಅವ್ರ ಕಡೆ ಸಹಿ ಮಾಡಿಸ್ಕೊಳ್ಳೋದು, ರೊಕ್ಕ ಕೊಡೋದು. ಆ ನಂತರ ಅದನ್ನು ಹೆಂಗೆ ಹರಿಯೋದಪ್ಪ ಅಂತೇಳಿ ಮತ್ತೆ ಚಿಂತೆ ಮಾಡೋದು. ಅದಕ್ಕೆ ಮಕ್ಕಳಿಗೆ ಹೊರೇನೂ ಆಗಬಾರ್ದು, ನಮಗೆ ಸಾಲಿಯೂ ನಿಲ್ಲಬಾರ್ದು. ಮತ್ತು ಪಗಾರ ಅಂದ್ರೆ ನಮ್ದು ಅಷ್ಟ ಪಗಾರ ಇಲ್ಲ. ಇವತ್ತಿಗೆ ಒಬ್ಬ ಪ್ರಿನ್ಸಿಪಾಲ್ಗೆ ನಾನು 37,000 ರೂಪಾಯಿ ಪಗಾರ ಕೊಡ್ತೀನಿ. ಡಿಗ್ರಿ ಒಳಗೆ ಪ್ರೈವೇಟದಲ್ಲಿ 20,000 ತೆಳಗೆ ನಮ್ಮ ಡಿಗ್ರಿ ಒಳಗೆ ಯಾರೂ ಶಿಕ್ಷಕರಿಲ್ಲ, ಎಲ್ಲರಿಗೂ 20ಕ್ಕಿಂತ ಮೇಲಕ್ಕೆ ಪೆಟ್ಟು ಕೊಡ್ತೀನಿ. ಅದ ಒಂದು ಕಡೆ ನನಗೆ ಅದನ್ನು ಪ್ರಕಟ ಮಾಡೋದು ಬೇಡ. ಒಬ್ಬರು ನನಗೆ ಭಾಳ ಇದು ಮಾಡಿರಿ, ಅವ್ರಿಗೆ ಇಷ್ಟ ಕೊಡ್ತೀರಿ ಇನ್ನೂ ಇಷ್ಟು ಕೊಡ್ರಲ್ಲ ಭಾಳ ಒತ್ತಾಯ ಮಾಡಿ